ಮಾಡಬೇಕಾಗಿದೆ. ಯಾಕೆ ಅವರೆಲ್ಲ ಇರೋದು ಡೈಲಿ ನಾನು ಸಿಕ್ಕಲ್ಲ, ನಿಮಗೆ ನಮ್ಮ ಸೆಕ್ರೆಟರಿಗಳು ಸಿಗ್ತಾರೆ. ಡೈಲಿ ಯಾರು ನಮ್ಮ ಅಕ್ಕ ಅವರು ಹಾಲು ತಗೋಬರ್ತಾರೆ ತಂದ ತಕ್ಷಣ ಸಿಕ್ಕೋದೇ ನಮ್ಮ ಸೆಕ್ರೆಟರಿ. ಅವರೇ ಮೇನ್ ಆಗಿ ಅವ್ರು ಯಾವ ರೀತಿ ಅವ್ರಿಗೆ ಎಕ್ಸ್ಪ್ಲೇನ್ ಮಾಡ್ತಾರೆ, ಯಾವ ರೀತಿ ಹಾಲು ತಗೋಬ ಅಂತ ಹೇಳ್ತಾರೆ, ಅದ್ರ ಮೇಲೆ ಹಾಲುಗಳು ಚೇಂಜ್ ಆಗ್ತವೆ. ಬೊಮ್ಮ ಹಾಕ್ತೆ ಹೋಗಿ ಹಾಕ್ಬಿಟ್ಟು ಹೋಗಿ ನಾಲ್ ಹಾಕಕ್ಕೆ ಹೋಗು ಅಂತ ಅಂದಾಗ ನಾವು ಅವ್ರನ್ನ ಪ್ರೀತಿಸಲು ನೋಡಿಲ್ಲ ಅಂದರೆ ನಮ್ಮ ರೈತರುಗಳನ್ನ ಯಾರು ಹಾಲು ಉತ್ಪಾದನೆ ಮಾಡ್ತಾರೆ ಅವರು ನಿವಾರಾಗಿ ಸೆಕ್ರೆಟರಿಗಳು ಗಮನಿಸ್ಕೊಂಡಿಲ್ಲ ಅಂದಾಗ ಅವರು ಬೇಜಾವರಿ ಅವರು ಮಾಡ್ತಾರೆ. ಆ ಥರ ಬೇಜಾವರಿ ಮಾಡಿದಾಗ ಲಾಸ್ಟ್ ಬರೋದೇ ನಾವು ಒಕ್ಕೂಟಕ್ಕೆ ಪ್ರಾರಂಭಿಸ್ತದೆ. ಅದಾದ್ಮೇಲೆ ಸಮಿತಿ ಬರ್ತದೆ. ಈ ರೀತಿಯಲ್ಲಿ ಆಗಬಾರ್ದು. ಎಲ್ಲರೂ ಒಂದು ಟ್ರಾಕ್, ನಾವು ಒಂದು ಟ್ರಾಕಲ್ಲಿ ಹೋಗ್ತಾ ಇದ್ದೀವಿ, ಎಲ್ಲರೂ ಹಿಂದೆ ಮುಂದೆ ಎಲ್ಲ ಒಂದೇ ಟ್ರಾಕಲ್ಲಿ ಸಾಕ್ತಾ ಇದ್ದೀವಿ ಅಂತ ಹೇಳಿ ಸೆಕ್ರೆಟರಿ ಆಗ್ಬೋದು, ನಮ್ಮ ಹಾಲು ಉತ್ಪಾದನೆ ಮಾಡುವಂಥ ರೈತರಾಗ್ಬೋದು, ನಾವು ಆಗ್ಬೋದು, ನಮ್ಮ ಎಂಪ್ಲಾಯ್ಸ್ ಆಗ್ಬೋದು, ಎಲ್ಲರೂ ಅಷ್ಟೇ ಒಂದೇ ಟ್ರಾಕಲ್ಲಿ ಹೋಗ್ತಾ ಇದ್ದೀವಿ. ಎಲ್ಲರೂ ಒಬ್ಬ ರೈತನಿಗೆ ಅನುಕೂಲ ಮಾಡಬೇಕು ಅಂದಿಷ್ಟು ಇರೋದು ಮೇನ್ ನಿಮ್ಮದೇ ಸೊಸೈಟಿ ನಿಮಗೆ ಉಪಕಾರ ಮಾಡಬೇಕು, ನಿಮಗೆ ಒಳ್ಳೆ ರೈಟ್ ಕೊಡಬೇಕು ಅನ್ನೋ ನಿರ್ದೇಶನ ಮಾಡ್ತಿರೋದು ಅಷ್ಟೇ. ನೀವು ಎಷ್ಟು ಹಾಲು ಕರೆದಾಗ್ತೀರಿ ಅಷ್ಟು ಲಾಭ ಬರ್ತದೆ. ನಿಮ್ಮ ಸಂಘಗಳು ಲಾಭ ಬರ್ತದೆ, ಮನ್ಗೂ ಲಾಭ ಬರ್ತದೆ, ಮನ್ಮೂಲ್ಗೂ ಲಾಭ ಬರ್ತದೆ. ಈ ರೀತಿ ಹೇಳ್ತಾ ಇವತ್ತು ನೀವು ಹಾಲು ಇನ್ಶೂರೆನ್ಸ್ಗಳನ್ನ ನೀವೇನು ಮಾಡಿಸಿ ನಾನು ಬರ್ಕೋತಿದೆ. ಜನರ ಬಡಿಗಳೆಲ್ಲ ಇನ್ಶೂರೆನ್ಸ್ ಮಾಡಿಸಿಲ್ಲ, ಹಸುಗಳಿಗೆ ತೊಂದರೆ ಆಗುತ್ತೆ, ತೀರೋದಾಗ ಕೊಡಕ್ಕೆ ಬರಲ್ಲ ಅಂತಿದೆ. ಅದನ್ನು ಈಗ ಒಂದು 30 ಹಸುಗಳಿಗೆ ಈಗಾಗಲೇ ನಾವು ಚೆಕ್ ಕೊಡ್ತೀವಿ. ಇಷ್ಟು ಹಸು ನಮ್ಮ ತಾಲೂಕಿಗೆ ತೀರೋ ಇದೆ ಈಗ ಇತ್ತೀಚೆಗೆ. ಎಷ್ಟು ಡೇಟಿಂದ ಇದು 15 ಹೊತ್ತು ಅಲ್ಲ ಒಂದು ಹಿಂದೆ ಅಂದರೆ ಈ ತಿಂಗಳು ಇಷ್ಟು ಒಂದು 2 ತಿಂಗಳಿಂದ ತೀರುವಷ್ಟು ಹಸುಗಳು 30 ಹಸುಗಳು ತೀರೋಗಿದೆ. 30 ಜನಕ್ಕೆ ಹಸು ತೀರೋಗಿದೆ. 30 ಜನಕ್ಕೂ ನಷ್ಟ ಆಗ್ತಿತ್ತು. 30 ಜನಕ್ಕೆ ಇವತ್ತು ಸಹಾಯಧನವಾಗಿ 50,000 ರೂಪಾಯಿ ಬರ್ತಾ ಇದೆ. ಮತ್ತು 30,000 ರೂಪಾಯಿ ಇದೆ, 40 ಇದೆ, 50 ಇದೆ, 60 ಇದೆ. ಇಷ್ಟು ಸಹಾಯ ನೀವೇನು ವಾಪಸ್ ಕಟ್ಟಾಗಿಲ್ಲ. ನಿಮಗೆ ಫ್ರೀಯಾಗಿ ಚೆಕ್ನ ನಮ್ಮಗಳಿಂದ ನಿಮಗೆ ಬರ್ತದೆ ಫ್ರೀಯಾಗಿ. ಇದಕ್ಕೆ ಇನ್ಶೂರೆನ್ಸ್ ಮಾಡ್ತೀವಿ. ಇನ್ಶೂರೆನ್ಸ್ ಮಾಡಿಸುವಂಥ ದುಡ್ಡು ಒಂದು 800 ರೂಪಾಯಿ ಇರ್ಬೋದು, 6 ರೂಪಾಯಿ ಇರ್ಬೋದು. ಇಷ್ಟು ದುಡ್ಡಲ್ಲಿ ನೀವು ಕಟ್ಟಿರ್ತೀವಿ. ಇವತ್ತು 10,000 ರೂಪಾಯಿ ನಿಮಗೆ ಫ್ರೀಯಾಗಿ ಬರ್ತಾ ಇದೆ. ಇಂಥ ಸೌಲಭ್ಯಗಳನ್ನ ಪಡ್ಕೋಬೇಕು. ಇದಲ್ಲದೆ ಬಾಣನಿಧಿ 10 ಜನದ ಬಾಣನಿಧಿ 10 ಜನ ನಮ್ಮ ಯಾರು ಹಾಲಾಗ್ತಿದ್ರು ನಮ್ಮ ಷೇರ್ದಾರರು ಅವರು ತೀರೋಗಿರೋರಿಗೆ ಈಗ ಈ ವರ್ಷ ಅಲ್ಲ ಇದು ಏನು ಡೇಟ್ ಆಯ್ತಿಲ್ಲ. ಇದು ಒಂದು ಅಂದಾಜು ಒಂದು 2 ತಿಂಗಳ ಹಿಂದೆಯಿಂದ ತೀರೋಗಿರುವಂಥ ನಮ್ಮ ಷೇರ್ದಾರ್ಗೆ 10 ಜನಕ್ಕೆ 15,000 ರೂಪಾಯಿ ಬಂದಿದೆ. ಅದನ್ನು ಸಹ ಇವತ್ತು ಚಿತ್ರೀಕರಣ ಮಾಡ್ತಾ ಇದ್ದೀವಿ. ಮತ್ತು ಸ್ಕಾಲರ್ಶಿಪ್ಪು ಮತ್ತು ಡಾಕ್ಟರ್ ಮಾಡ್ತಿರುವಂಥ ಒಂದು ನಾರಾಯಣಪುರ ಸಂಘದಲ್ಲಿರುವಂಥ ಒಬ್ಬರಿಗೆ 20,000 ಸ್ಕಾಲರ್ಶಿಪ್ ಬರ್ತಾರೆ. ಈ ಥರ ಸುಮಾರು ಸೌಲಭ್ಯಗಳು ನಮ್ಮಲ್ಲಿ ಇದೆ. ಇವೆಲ್ಲ ತಾವು ತಿಳ್ಕೊಂಡು ಉಪಯೋಗಿಸ್ಕೋಬೇಕು. ಇದೆಲ್ಲ ನಮ್ಮ ಸೆಕ್ರೆಟರಿ ಬಾಂಧವರು ನಮ್ಮ ಏನು ಸ್ನೇಹಿತರಿದ್ದಾರೆ ಅವರೇ ಇವರಿಗೆಲ್ಲ ತಿಳಿ ಹೇಳಬೇಕು. ಪ್ರತಿಯೊಬ್ಬರಿಗೂ ಸಹ ಅವರು ಹೇಳಲಾಗಲೇ ಇಂಥ ಸೌಲಭ್ಯಗಳು ತಗೊಳ್ಳೋಕ್ಕೆ ಅನುಕೂಲ ಆಗುತ್ತೆ. ನಾವು ನಿಮ್ಮ ಜೊತೆಲೆ ನಾವು ಹೋಗ್ತಾ ಇರ್ತೀವಿ. ನಿಮ್ಗೆ ಅಷ್ಟೇ ನೀವು ಹಂಚ್ಕೊಳ್ಳಿ. ನಮ್ಮದು ಏನು ಸವಲತ್ತು ಇರುತ್ತೆ ನಾನು ನಿಮಗೆ ಕೊಡ್ತೀವಿ. ಇವತ್ತು ಇವೆಲ್ಲ ಚೆಕ್ಕಿಂಗ್ ನಾನು ಮಾಡಿರ್ತೀನಿ. ಮತ್ತು ನೀವೆಲ್ಲ ಇಷ್ಟೊತ್ತು ನಮ್ಮ ಜೊತೆ ಸಹಕರಿಸಿದ್ರಿ. ನಾನು ಒಂದು 10 ಗಂಟೆ ಬರೋದು ಲೇಟ್ ಆಗ್ತು ಅಂದ್ಕೊಂಡಿನಿ. ಎಲ್ಲರೂ ಚೆಕ್ ತೊಗೊಂಡೋಗಿ ಮತ್ತೆ ಯಾರಾಗಲಿ ನಿಮ್ಮ ಮನೆ ಅಕ್ಕಪಕ್ಕ ಅಲ್ಲಿ ಇನ್ಶೂರೆನ್ಸ್ ಮಾಡಿಸಿಲ್ಲ ಅಂದರೆ ದಯವಿಟ್ಟು ಇನ್ಶೂರೆನ್ಸ್ ಮಾಡಿಸಿ. ನೋಡಿ ನನ್ನ ಚೆಕ್ ಸಿಕ್ತು, ಹಸು ತೀರೋಗಿತ್ತು, ಈ ಹಸುಗೆ ನಂಗೆ ಚೆಕ್ ಕೊಟ್ಟರು ಅಂತ ಹೇಳ್ಬೇಕು. ಮತ್ತು ಇನ್ನೂ ಅಷ್ಟೇ ಮರಣ ಬಂದವರು 15,000 ರೂಪಾಯಿ ಫ್ರೀ. ಇಲ್ಲ ನೀವೇನು ವಾಪಸ್ ದುಡ್ಡು ಕಟ್ಟಂಗಿಲ್ಲ. ಹಾಲು ಹಾಕ್ತಾ ಇರ್ಬೇಕು. ನೋಡಪ್ಪ ನೀನು ಹಾಲು ಹಾಕು 15,000 ಬರ್ತದೆ, ನನಗೆ 15,000 ಬರ್ತು ಅಂತ ಒಂದಷ್ಟು ಜನ ಪಕ್ಕವ್ರು ಹೇಳಿದ್ರೆ ಇನ್ನೂ ಅಷ್ಟು ಜನ ಹಾಲು ಹಾಕ್ತಾರೆ, ಹಸು ಕಟ್ಕೊತಾರೆ. ಅವರು 15,000 ರೂಪಾಯಿ ತೀರೋದಾಗ ಬರ್ತಾರೆ. ಅನುಸರವಾಗಿ ತೀರೋಗು ಅಂತ ಹೇಳಿ ಏನು ಯಾರು ತೀರೋಗ್ಬೇಕು ಅಂತಿಲ್ಲ. ಏನು ಅನುಸರ ತೀರೋದಾಗ ಸಹಾಯಧನ ಸಿಗುತ್ತೆ. ಇದು ಸುಮಾರು ಕೊಡ್ತಾ ಇರ್ತೀವಿ, ಪ್ರತಿ ಇದು ಕೊಡ್ತಾ ಇರ್ತೀವಿ. ದಯವಿಟ್ಟು ಇವೆಲ್ಲ ಉಪಯೋಗಿಸ್ಕೊಳ್ಳಿ ಅಂತೇಳಿ ಸಂದರ್ಭದಲ್ಲಿ ಹೇಳ್ತಾ ನಮ್ಮ ಸೆಕ್ರೆಟರಿ ಬಾಂಧವರು ಇದು ಇಂಥ ವಿಷಯದಲ್ಲಿ ತುಂಬ ಯಾರೇ ತೀರೋಗಲಿ ಅವರು ರೆಕಮೆಂಡ್